ಹಲೋ ಸ್ನೇಹಿತರೆ, ಶೋಭಾ ಸ್ಮಾರ್ಟ್ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನಾನು ನಿಮಗೆ ಗೋಲ್ಗಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಗೋಲ್ಗಪ್ಪಕ್ಕೆ ನಾನು ಪೂರಿನ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಹೇಗೆ ಅಂದರೆ, 1 ಗ್ಲಾಸು ಚಿರೋಟಿ ರವೆಗೆ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸಿದ್ಮೇಲೆ 10-15 ನಿಮಿಷ ಅದನ್ನು ಹಾಗೇ ಬಿಡಬೇಕು. ಏನಾದರೂ ಅದ್ರ ಮೇಲೆ ಒಂದು ಪಾತ್ರೆ ಮುಚ್ಚಿ 10-15 ನಿಮಿಷ ಕಳೆದ ಮೇಲೆ ಅದನ್ನು ಒಂದು ಚಪಾತಿ ಥರ ಲಟ್ಟಿಸ್ಕೊಂಡು, ಮತ್ತು ಯಾವುದಾದ್ರೂ ಚಿಕ್ಕ ರೌಂಡು ಡಬ್ಬಿನ, ಶಾರ್ಪ್ ಇರೋವಂಥ ಡಬ್ಬಿಯಿಂದ ಚಿಕ್ಕ ಇದು ಸರ್ಕಲ್ ಥರದ್ದು ಪೂರಿಗಳ ಥರ ಶೇಪ್ನ ನಾವು ಕಟ್ ಮಾಡಿ ತಗೊಂಡು ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ, ಅಂದರೆ ತುಂಬ ಲೋ ಬೇಡ, ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾವು ಕರೆದ್ರೆ ಗಟ್ಟಿಯಾದ ಈ ಪಾನಿಪೂರಿಗೆ ಮಾಡಬೇಕಾದಂತಹ ಮತ್ತು ಗೋಲ್ಗಪ್ಪಕ್ಕೂ ಮಾಡಬೇಕಾದಂತಹ ಪೂರಿಗಳು ನಮಗೆ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ನಂತರ ಈಗ ಪಾನಿ ಮಾಡೋದು ಹೇಗೆ. ಈ ಪಾನಿಗೆ ನಾನು ಉಪಯೋಗಿಸಿರೋದು ಹಸಿಮೆಣಸಿನಕಾಯಿ, ಒಂದು ಬೆಳ್ಳುಳ್ಳಿ, ಒಂದು ಚಿಕ್ಕ ಸಣ್ಣ ಈರುಳ್ಳಿ ಪೀಸು, ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು. ಇಷ್ಟನ್ನು ಮಾತ್ರ ನಾನು ಅದನ್ನು ಮಿಕ್ಸಿ ಮಾಡಿಕೊಂಡು, ಆ ಮಿಕ್ಸಿ ಮಾಡಿಕೊಂಡ ಮಿಶ್ರಣಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಿಂಬೆಹಣ್ಣಿನ ರಸವನ್ನು ಹಿಂಡಿಕೊಂಡ್ರೆ ರುಚಿಯಾದ ಪಾನಿ ನಿಮಗೆ ತಯಾರಾಗುತ್ತೆ. ಮತ್ತು ಇನ್ನೊಂದೇನು ಅಂದರೆ, ಸ್ವಲ್ಪ ನೀವು ಅದಕ್ಕೆ ಕರಿ ಮೆಣಸಿನ ಪುಡಿಯನ್ನು ಹಾಕೊಳ್ಬಹುದು. ನಂತರ ಈಗ ಗೋಲ್ಗಪ್ಪಕ್ಕೆ ಬೇಕಾದ ಈ ಆಲೂಗೆಡ್ಡೆನ ನಾನು ಕುಕ್ಕರಲ್ಲಿ 1-2 ನಿಮಿಷ ವಿಜಿಲ್ ಹೊಡೆಯೋ ಥರ ಬೇಯಿಸ್ಕೊಂಡು ಅದನ್ನು ಸಿಪ್ಪೆ ತೆಗೆದು, ಆ ಬೇಯಿಸಿಕೊಂಡಂತಹ ಆಲೂಗೆಡ್ಡೆಗೆ ನಾನು ಇದು ಸ್ವಲ್ಪ ಅಚ್ಚ ಖಾರ ಪುಡಿ, ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಜೀರಾ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಸಂಬಾರ ಪುಡಿ, ಅಂದರೆ ಕೊತ್ತಂಬರಿ ಬೀಜದ ಪುಡಿ ಹಾಕಿ, 1 ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಮಿಶ್ರ ಮಾಡ್ಕೊಂಡಿದ್ದೀನಿ. 1 ಗಂಟೆ ಇಲ್ದಾಗೆ ಮಿಶ್ರ ಮಾಡ್ಕೊಂಡಿದ್ದೀನಿ. ಈ ಮಿಶ್ರ ಮಾಡ್ಕೊಂಡಂತಹ ಈ ಆಲೂಗೆಡ್ಡೆನ ಈ ತಯಾರಿಸಿದ ಪೂರಿಗಳಿಗೆ ಈ ಥರ ನಾವು ಒಳಗೆ ಫಿಲ್ ಮಾಡಿದ ನಂತರ ಈ ಫಿಲ್ ಮಾಡಿದ ಆಲೂಗೆಡ್ಡೆ ಫಿಲ್ ಆಯ್ತು ನೋಡಿ. ಈ ಫಿಲ್ ಆದಮೇಲೆ ನಾವು ಇಲ್ಲಿ ಮಿಶ್ರ ಮಾಡ್ಕೊಂಡಿದ್ದೀವಲ್ಲ ಈ ಪಾನಿ, ಗೋಲ್ಗಪ್ಪ ಪಾನಿ, ಈ ಗೋಲ್ಗಪ್ಪ ಪಾನಿಲಿ ತಗೊಂಡು ತಿಂದರೆ ರುಚಿಯಾದ ಗೋಲ್ಗಪ್ಪನ ಮನೆಯಲ್ಲೇ ನಾವು ಮಾಡಿ ರುಚಿಯಾಗಿ ತಿನ್ಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ. ಇನ್ನು ಮುಂದಕ್ಕೆ ಇನ್ನೂ ಬೇರೆ ಥರದ ವಿಡಿಯೋ ಮಾಡ್ತೀನಿ. ನೀವು ನನಗೆ ಎನ್ಕರೇಜ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ.